ಕಲಬುರಗಿಯ ಶ್ರೀ ಶರಣನ 203ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಕಲಬುರಗಿಯು ಹಬ್ಬದ ವಾತಾವರಣದಂತೆ ಕಂಗೊಳಿಸುತ್ತಿತ್ತು. ಕಲಬುರಗಿಯ ಅಕ್ಕಪಕ್ಕ ಜಿಲ್ಲೆಗಳಿಂದ ಮತ್ತು ಹಳ್ಳಿಗಳಿಂದ ಜನರು ಬರುತ್ತಲೇ ಇದ್ದರು. ಶ್ರೀ ಶರಣನ ದರ್ಶನಕ್ಕೆ ಜನರು ಉರಿ ಬಿಸಿಲು ಲೆಕ್ಕಿಸದೆ ಕೈಯಲ್ಲಿ ತೆಂಗು ಹೂವು ಹಾರ ಹಿಡಿದು ನಿಂತಿದ್ದರು. ಶರಣಬಸವೇಶ್ವರ ಜಾತ್ರೆಯ ರಥೋತ್ಸವದ ರಥವು ಭವ್ಯವಾಗಿ ಸಿದ್ಧವಾಗಿ ನಿಂತಿತ್ತು. ಇಂದು ಸಂಜೆ ಸರಿಯಾಗಿ 6:30 ಶ್ರೀ ಶರಣಬಸವೇಶ್ವರ ಅಪ್ಪ ಅವರು ಚಾಲನೆ ನೀಡಿದ ತಕ್ಷಣ ಲಕ್ಷಾಂತರ ಭಕ್ತರ ಮಧ್ಯದಲ್ಲಿ ರಥೋತ್ಸವವು ಜರುಗುವುದು. ಈ ಜಾತ್ರೆಯು ಸುಮಾರು 1 ತಿಂಗಳ ಕಾಲ ನಡೆಯುತ್ತದೆ. ನಾನಾ ರೀತಿಯ ಸಿಹಿ ತಿಂಡಿಗಳು ಮತ್ತು ಬಗೆ ಬಗೆಯ ಅಲಂಕಾರಿಕ ವಸ್ತುಗಳ ಅಂಗಡಿಗಳು ಹಾಕಲಾಗಿತ್ತು. ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದೆಂದು ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಬಂದಂಥ ಭಕ್ತರಿಗೆ ಯುನೈಟೆಡ್ ಆಸ್ಪತ್ರೆಯ ವತಿಯಿಂದ ಉಚಿತ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು. ದಿವಂಗತ ಅಮಿತ್ ಪಾಟೀಲ್ ಮತ್ತು ದಿವಂಗತ ಗಳಂಗ್ಲಪ್ಪ ಪಾಟೀಲ್ ಅವರ ನೆನಪಿನ ಸಲುವಾಗಿ 10 ವರ್ಷಗಳಿಂದ ಸತತವಾಗಿ ಅನ್ನದಾಸೋಹ ಸೇವೆ ಎಸ್.ಬಿ. ಪಾಟೀಲ್ ಪರಿವಾರದಿಂದ ನಡೆಯುತ್ತದೆ ಎಂದು ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಚಂದ್ರಕಾಂತ್ ಪಾಟೀಲ್ ಅವರು ನಮ್ಮ ವಾಹಿನಿಗೆ ತಿಳಿಸಿದರು. ಕಲ್ಯಾಣ ಕರ್ನಾಟಕನಾಗ ಕಲಬುರಗಿನಾಗ 203ನೇ ಶರಣಬಸವೇಶ್ವರ ಜಾತ್ರೆ ಮಹೋತ್ಸವ ನಿಮಿತ್ತ ಸೋದರಾದ ದಿವಂಗಿತ ಅಮಿತ್ ಪಾಟೀಲ, ದಿವಂಗಿತ ನಮ್ಮ ತಾತನಾದ ಗಳಂಗ್ಲಪ್ಪ ಪಾಟೀಲ್ ಅವರ ನೆನಪಿಗೆ ಇದು 10ನೇ ವರ್ಷ ಈ ಒಂದು ಸೇವೆ ಅನ್ನದಾಸೋ ಪ್ರಸಾದ ನಾವು ಮಾಡ್ತಾ ಇದ್ದೇವೆ. ಇವತ್ತೊಂದು ದಿವಸ ನಮ್ಮ ತಂದೆಯಾದ ಬಿ.ಜಿ. ಪಾಟೀಲ್ ಅವರು, ನಮ್ಮ ಸೋದರಾದ ಕೈಲಾಶ್ ಪಾಟೀಲ್ ಅವರು, ನಮ್ಮ ಎಲ್ಲ ಕಾರ್ಯಕರ್ತರು, ನಮ್ಮ ಎಲ್ಲ ಸ್ನೇಹಿತರು ದೋಸ್ತರು ಕಲ್ತು ಈ ಒಂದು ಉದ್ಘಾಟನೆ ಮಾಡಿದೆವು. ನಾಡಿನ ಜನತೆಗೆ ಶರಣಬಸವೇಶ್ವರನಾಗ ಇವತ್ತಿನ ದಿವಸ ಕಲಬುರಗಿನಾಗ ಬೆಳಗ್ಗೆ ಹಿಡಿದು ಸಾಯಂಕಾಲವರೆಗೆ 10 ಲಕ್ಷ ಜನ ಬಂದು ಶರಣನ ಆಶೀರ್ವಾದ ತಗೋತಾರೆ. ಅದಕ್ಕೆ ನಾ ಮನಸ್ಪೂರಾಕಿ ಶರಣಬಸವೇಶ್ವರಿಗೆ ಪ್ರಾರ್ಥನೆ ಮಾಡ್ತೀನಿ, ಎಲ್ಲರೂ ಸಂಕಲ್ಪ ಪೂರೈಸಲಿ ಅಂತಂತ ಹೇಳಿ ಮತ್ತೆ ನಮಗೆ ಇದೇ ಥರ ಜನ ಸೇವೆ ಮಾಡ್ಲಿಕ್ಕೆ ಆಶೀರ್ವಾದ ಕೊಡ್ಲಂತಂತ ಹೇಳಿ ಹಾರೈಸ್ತೀನಿ. ಬಳಲಿ ಬಂದಾಗ ಅಮ್ಮ ಎನ್ನುವ ಕಂದನ ಕೊಡುವಪ್ಪ, ಬಳಲಿ ಬಂದಾಗ ಅಮ್ಮ ಎನ್ನುವ ಕಂದನ ಕೊಡುವಪ್ಪ. ಕಂಡಿಲ್ಲ